ಸಜೆಷನ್ ಹೇಳ್ತಾ ಇದ್ದೀನಿ. ಏನಂದ್ರೆ, ಒಬ್ಬ ಹುಡುಗನ ಕೋಪದ ಹಿಂದೆ ಹೇಳಲಾಗಷ್ಟು ಕಾಳಜಿ ಇರುತ್ತಂತ. ಅವನಿಗೆ ಕೋಪ ಮಾಡ್ಕೊಂತಾನೆ, ಆದ್ರೆ ಅದರಿಂದ ಭಾಳ ಕಾಳಜಿ ಇರುತ್ತೆ. ಏನಾಗುತ್ತೋ ಏನಿಲ್ಲ ಅಂತಂದು ಭಾಳ ಈಗ ಮುಂದಾಲೋಚನೆಯಿಂದ ಕೋಪ ಮಾಡ್ಕೊತಾ ಇರ್ತೇನಂತ. ಅದನ್ನು ಬಿಟ್ಟರೆ ಮತ್ತು ನಮ್ಮ ಮ್ಯಾಗಲಿ ಇನ್ನೊಬ್ಬರ ಮ್ಯಾಗಲಿ ಯಾರಾಗಲಿ ಅವರು ಕೋಪ ಸುಮ್ಮನೆ ಯಾರು ಮಾಡ್ಕೊಳಲ್ಲ. ಅದು ಏನು ಕಾಳಜಿ ಮಾಡ್ತಾರೆ ನೋಡು, ಅದು ನಮ್ಮ ಕೋಪ ಅನ್ನಿಸ್ಬೋದು, ಆದರೆ ಅವರು ಮುಂದಾಲೋಚನೆ. ಅದು ಒಬ್ಬ ಹುಡುಗಿಯ ಕೋಪದ ಹಿಂದೆ ನನ್ನವನು ಎನ್ನುವ ಸ್ವಾರ್ಥ ಇರುತ್ತದೆ. ಆಕೆ ಯಾರಿಗೆ ಹಂಚನಕ್ಕೆ ಇಷ್ಟಪಡಲ್ಲ, ತನ್ನ ಹುಡುಗನಾಗಲಿ. ಹಂಗಾಗಿಬಿಟ್ಟು ಇವನು ನನ್ನವನು ಅಂತಂದುಬಿಟ್ಟು ಭಾಳ ಸ್ವಾರ್ಥದಿಂದ ಮಾಡ್ತಾನೆ. ಅದನ್ನೇ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟು ಈಕಿ ನನ್ನ ಭಾಳ ಇದು ಮಾಡ್ತಾಳೆ, ಹಂಗೈತಿ ಹಿಂಗೈತಿ ಟಾರ್ಚರ್ ಕೊಡ್ತಾಳೆ ಅಂತ ಅನ್ಕೊಂಬಿಡ್ತಾರೆ. ಅದು ಕಾಳಜಿ ಆಕಿದು. ನನ್ನ ಹುಡುಗ ಮತ್ತು ಎಲ್ಲಿ ಇನ್ನೊಬ್ಬರಿಂದ ಇದಾಗ್ತಾನೋ ಏನು ಅಂತ ಅಂದ್ಬಿಟ್ಟು ಆಕೆ ಕಾಳಜಿ. ಅದು ಹಂಗಾಗಿಬಿಟ್ಟು ಯಾರು ಇದು ಮಾಡಬೇಡಿ. ಇದನ್ನು ತಿಳ್ಕೊಬೇಕಿಬ್ರು. ಇದನ್ನು ಅರಿತು ಜೊತೆಗೂಡಿ ನಡೆದರೆ ಆ ಪ್ರೀತಿ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತದೆ ಅಂತ. ಅಂದರೆ ಇವರಿಬ್ಬರು ಅವ್ರಿಗಿವರು ಇವ್ರಿಗವ್ರು ಅರ್ಥ ಮಾಡ್ಕೊಂಡು ಬಾಳಿದರೆ ಸ್ವರ್ಗಕ್ಕಿಂತ ಮಿಗಿಲಾಗಿರ್ತದಂತೆ. ಎಲ್ಲ ಹುಡುಗಿಯರು ತಾಕು ಹಂಗೆ ಇದು ಮಾಡ್ಕೊಂತ ಹೋದ್ರೆ ಹುಡುಗರು ತಾಕು ತಪ್ಪು ಸಿಗುತ್ತೆ, ಎಲ್ಲ ಹುಡುಗಿಯರ ತಾಕು ತಪ್ಪು ಸಿಗುತ್ತೆ. ಹೇಳ್ಕೊಂತ ಹೋದ್ರೆ ಅವ್ರ ಮ್ಯಾಗ ಇವರು ಇವ್ರ ಮ್ಯಾಗ ಅವರು ಅಂತ ಹೇಳ್ಕೊಂತ ಹೋದ್ರೆ ಹಂಗಾಗಿಬಿಟ್ಟು ಏನೇ ಇದ್ದರೂ ಕುಂತ್ಕೊಂಡು ಮಾತಾಡಿ ಇದು ಮಾಡಿದ್ರೇ ಒಂದು ಒಳ್ಳೆಯ ಜೋಡಿ ಆಗೋಕ್ಕೆ ಸಾಧ್ಯ. ಒಳ್ಳೆ ಸ್ವರ್ಗಕ್ಕಿಂತ ಮಿಗಿಲಾಗಿರುತ್ತಂತೆ ಆ ಪ್ರೀತಿ. ಅಷ್ಟೇ. ಬಾಯ್. ಇಷ್ಟ ಆದರೆ ಲೈಕ್ ಮಾಡಿ.